ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಕರ್ನಾಟಕದ ಜನರ ಆದಾಯ ಎಷ್ಟು ಒಂದು ವರದಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಎಕನಾಮಿಕ್ ಸರ್ವೆ ಕರ್ನಾಟಕ 2021-22 ಜನರ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಕರ್ನಾಟಕದಲ್ಲಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಾರೆ. ಪರ್ ಕ್ಯಾಪಿಟಾ ಇನ್ಕಮ್ ಕರ್ನಾಟಕ 2,20,000 ಪರ್ ಇಯರ್, 18,333 ಪರ್ ಮಂತ್ ಆವರೇಜ್ ಆಗಿ ಬರ್ತಾ ಇದೆ. ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಇಂಡಿಯಾ 1,35,000 ಪರ್ ಆನಮ್ ಮತ್ತು 11,250 ಪರ್ ಮಂತ್. ಅಲ್ಲಿಗೆ ಕರ್ನಾಟಕದವರು ಇಡೀ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ಆವರೇಜ್ ಅಲ್ಲಿ ಮೇಲಿದ್ದಾರೆ. ಈಗ ನಿಮ್ಮ ಮುಂದೆ ಕರ್ನಾಟಕದ ಒಂದು ನಕ್ಷೆ ಇಟ್ಟಿದ್ದೇನೆ. ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹಣ ಪರ್ ಕ್ಯಾಪಿಟಾ ಇನ್ಕಮ್ ಉದ್ಭವ ಆಗ್ತಾ ಇದೆ. ಅಂದರೆ ಇಲ್ಲಿ ಜಾಸ್ತಿ ಡಾರ್ಕ್ ಆಗಿರುವಂತದ್ದು ಬೆಂಗಳೂರು. ಅಂದ್ರೆ ಅಲ್ಲಿ ಅಂದಾಜು 5.42 ಲಕ್ಷ ಪ್ರತಿ ವರ್ಷ ಜನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಬೆಂಗಳೂರು ಅರ್ಬನ್ ಅಲ್ಲಿ. ದಕ್ಷಿಣ ಕನ್ನಡದಲ್ಲಿ ನೆಕ್ಸ್ಟ್ 3.72 ಲ್ಯಾಕ್ಸ್, ಉಡುಪಿಯಲ್ಲಿ 2.98 ಲ್ಯಾಕ್ಸ್, ಚಿಕ್ಕಮಗಳೂರಿನಲ್ಲಿ 2.84 ಲ್ಯಾಕ್ಸ್ ಮತ್ತು ಶಿವಮೊಗ್ಗದಲ್ಲಿ 2.15 ಲ್ಯಾಕ್ಸ್. ಹಾಗೇನೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕಲಬುರಗಿಯಲ್ಲಿ ಕೇವಲ 1 ಲಕ್ಷ ಪರ್ ಆನಮ್, ಕೊಪ್ಪಳಲ್ಲಿ 1.11, ಬೀದರಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ 1.12 ಲ್ಯಾಕ್ಸ್ ಪರ್ ಆನಮ್, ಯಾದಗಿರಿಯಲ್ಲಿ 1.13, ವಿಜಯಪುರ 1.14. ಇದು ಬಾಟಮ್ ನಿಂದ 5, ಅದು ಟಾಪ್ ನಿಂದ 5. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಇದೆ. ಅದನ್ನ ಕರ್ನಾಟಕದ ಉತ್ತರ ಭಾಗಕ್ಕೆ ಹೋಲಿಕೆ ಮಾಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಕರ್ನಾಟಕ ಸರ್ಕಾರ ಓವರ್ ಆಲ್ ಪ್ರಾಸ್ಪೆರಿಟಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾರ್ತ್ ಕರ್ನಾಟಕದ ಮೇಲೆ ಒಂದಷ್ಟು ಫೋಕಸ್ ಮಾಡಬೇಕಾಗ್ಬೋದು. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರದ ಇನ್ಕಮ್ ಇದೆ. ಅದನ್ನ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಲಿಕೆ ಮಾಡಿ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಇಡೀ ದೇಶದಲ್ಲಿ ಜಾಸ್ತಿ ಆಗುವ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಕರ್ನಾಟಕ ಸರ್ಕಾರ ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನು ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ಜಾಸ್ತಿ ಮಾಡಬೇಕು ಅಂತಂದ್ರೆ ಅವರು ಎಜುಕೇಶನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನು ಮಾಡಬೇಕಾಗತ್ತೆ. ಆವಾಗ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಬೇಕಾದಷ್ಟು ಜಾಸ್ತಿ ಹಣ ಜನರಲ್ಲಿ ಉತ್ಪತ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ದಿಶೆಯಲ್ಲಿ ಯೋಚನೆ ಮಾಡಿ ಕಾರ್ಯಗತರಾಗ್ತಾರೆ ಅಂತ ನಾವು ಹಾರೈಸ್ತಾ ಇದ್ದೇವೆ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ. ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕದಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಇನ್ಕಮ್ ಇಲ್ಲ, ಏನು ಕಾರಣದಿಂದ ಹೀಗಾಗಿರಬಹುದು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಮತ್ತೆ ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಇತರ ಕನ್ನಡಿಗರಿಗೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.